ನಮಸ್ಕಾರ ಕಾರ್ಮಿಕ ಬಂಧುಗಳೇ, ನಾನು ನಿಮ್ಮ ಸತೀಶ್ ಅಂಗಡಿ, ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ನಿರ್ದೇಶಕರು. ಇವತ್ತು ನಾನು ಹೇಳಲಿಕ್ಕೆ ಬಂದಿರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಕಾರ್ಮಿಕರ ಇಲಾಖೆಯ ಬದಲಾದ ವೆಬ್ಸೈಟ್. ಈ ಬದಲಾಗಿರೋ ವೆಬ್ಸೈಟ್ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತಿದೆ. ಅಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ನಿಮ್ಮ ಹಳೆಯ ಗುರುತಿನ ಚೀಟಿಯನ್ನ ಈ ಕಾರ್ಡ್ ಆಗಿ ಬದಲಾವಣೆ ಮಾಡ್ಕೊಳ್ಳೋದು ಕಡ್ಡಾಯವಾಗಿದೆ. ಈ ಕಾರ್ಡನ್ನ ನೀವು ನೋಂದಣಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಮ ಬೆನಿಫಿಟ್ಗಳು ಅಂದ್ರೆ ನಿಮ್ಮ ಏನು ಸವಲತ್ತುಗಳಿಗೆ ಅರ್ಜಿ ಹಾಕೋದಕ್ಕಾಗಿ ಮತ್ತೆ ಮಕ್ಕಳ ವಿದ್ಯಾರ್ಥಿ ವೇತನ ಬರೋದಕ್ಕಾಗಿ ಇದ್ಯಾವುದಕ್ಕೂ ಕೂಡ ಸಾಧ್ಯವಾಗಲ್ಲ. ಹಾಗಾಗಿ ನೀವು ಕಡ್ಡಾಯವಾಗಿ ಈ ಕಾರ್ಡ್ನ ನೋಂದಣಿ ಮಾಡ್ಕೊಳ್ಳಿ. ಈ ಕಾರ್ಡ್ ನೋಂದಣಿ ಮಾಡುವಾಗ ನಿಮಗೆ ಗೊತ್ತಾಗತ್ತೆ ನಿಮ್ಮ ಕಾರ್ಡು ಚಾಲ್ತಿಲಿ ಇದೆಯಾ ಅಥವಾ ರದ್ದಾಗಿದೆಯಾ ಅನ್ನೋದು ಗೊತ್ತಾಗತ್ತೆ. ಈ ರದ್ದು ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕಾರ್ಮಿಕರ ಇಲಾಖೆ ಒಂದು ದೊಡ್ಡ ನಿರ್ಧಾರವನ್ನು ತಗೊಂಡಿದೆ, ಒಂದು ಒಳ್ಳೆ ನಿರ್ಧಾರವನ್ನು ತಗೊಂಡಿದೆ. ಅದು ಏನು ನಕಲಿ ಕಾರ್ಮಿಕರನ್ನ ತೆಗೆಯೋದಕ್ಕಾಗಿ ಸಾಕಷ್ಟು ಜನ ಕಾರ್ಮಿಕರ ಕಾರ್ಡನ್ನು ರದ್ದು ಮಾಡಿದೆ. ಹಾಗಾಗಿ ನೀವು ಇದಕ್ಕೆ ಗಾಬರಿ ಪಡ್ಬೇಕಾಗಿರೋಂಥದ್ದು ಏನಿಲ್ಲ. ನೀವು ಈ ಕಾರ್ಡ್ ನೋಂದಣಿ ಮಾಡುವಾಗ ಇಲ್ಲಿ ಗೊತ್ತಾಗತ್ತೆ ಕಾರ್ಡ್ ಚಾಲ್ತಿಲಿ ಇದೆಯಾ ಅಥವಾ ಇಲ್ಲ ಅಂತೇಳಿ. ನೀವು ತಕ್ಷಣವೇ ಅಲ್ಲಿ ಹತ್ತಿರದ ಕಾರ್ಮಿಕರ ಇಲಾಖೆ ಕಾರ್ಮಿಕರ ಕಚೇರಿಗೆ ಹೋಗಿ ಅಲ್ಲಿ ನೀವು ಎಲ್ಲಿ ಕೆಲಸ ಮಾಡ್ತಾ ಇರೋಂಥ ಮೌಖಿಕವಾಗಿ ಹೇಳಿದ್ರೆ ಸಾಕು, ಆ ಕಾರ್ಡನ್ನ ಮತ್ತೆ ಚಾಲ್ತಿಯಲ್ಲಿ ಮಾಡಿಕೊಡ್ತಾರೆ. ದಯವಿಟ್ಟು ನಿಜವಾದ ಕಾರ್ಮಿಕರೇ ಆಗಿದ್ದರೆ ನೀವು ಈ ಕಾರ್ಡನ್ನು ನೋಂದಣಿ ಮಾಡ್ಕೊಳ್ಳಿ. ನೀವು ಇಲ್ಲಿ ಹತ್ತಿರದ ಸೈಬರ್ ಸೆಂಟರ್ಗಳಾಗಲಿ, CSC ಸೆಂಟರ್ಗಳಾಗಲಿ, ಗ್ರಾಮವನ್ನು ಇಂಥ ಸೆಂಟರ್ಗಳಿಗೆ ಹೋದಾಗ ಅವರು ಹೇಳ್ತಾರೆ. ಇಲ್ಲ ನಿಮಗೆ ಅದು ವೆಬ್ಸೈಟ್ ಬಗ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ಅದ್ರ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಆ ಲಿಂಕಲ್ಲಿ ಹೋಗಿ ನೀವೇ ಕೂಡ ಈ ಕಾರ್ಡನ್ನು ಕೂಡ ನೋಂದಣಿ ಮಾಡ್ಕೊಬೋದು. ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ಕಾರ್ಡ್ ನೊಂದ ಕಾರ್ಮಿಕರೇ ಆಗಿದ್ರೆ ಈ ಕಾರ್ಡನ್ನು ನೋಂದಣಿ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಕಾರ್ಮಿಕ ಕಾರ್ಡ್ ಚಾಲ್ತಿಲಿ ಇದೆಯಾ ಅಥವಾ ಇಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ದಯವಿಟ್ಟು ಎಲ್ಲರೂ ಕಾರ್ಮಿಕರು, ನಿಜವಾದ ಕಾರ್ಮಿಕರುಗಳು ಈ ಕಾರ್ಡ್ ನೋಂದಣಿ ಮಾಡ್ಕೊಳ್ಳೋದು ಕಡ್ಡಾಯವಾಗಿದೆ. ನಮಸ್ಕಾರ.